ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಿಫ್ತ್ ಸೆಮ್ BCom PPA ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 2 ಬಂದು ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಪಾರ್ಟ್ 1 ಆ್ಯಂಡ್ 2ನ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈ ಒಂದು ವೀಡಿಯೋದಲ್ಲಿ ಪಾರ್ಟ್ 3ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಪಾರ್ಟ್ 3ಅಲ್ಲಿ ಬಂದು ಫಸ್ಟ್ ಟಾಪಿಕ್ ಯಾವ್ದು ಕವರ್ ಮಾಡ್ತಿದ್ದೀನಿ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನಲ್ ಆಡಿಟ್ ಮತ್ತು ಎಕ್ಸ್ಟರ್ನಲ್ ಆಡಿಟ್. ಇಂಟರ್ನಲ್ ಆಡಿಟ್ಗೂ ಎಕ್ಸ್ಟರ್ನಲ್ ಆಡಿಟ್ಗೂ ಡಿಫ್ರೆನ್ಸ್ ಏನು ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಇಂಟರ್ನಲ್ ಆಡಿಟ್ ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ ಸ್ಟಾಫ್ ಆಫ್ ದಿ ಆರ್ಗನೈಸೇಷನ್. ಅಂದರೆ ಯಾರಾದರೂ ಒಬ್ಬರು ಸ್ಟಾಫು ಒಂದು ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಅವರು ಕಂಡಕ್ಟ್ ಮಾಡ್ತಾರೆ. ಬಟ್ ಎಕ್ಸ್ಟರ್ನಲ್ ಆಡಿಟ್ ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ CA ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಯಾರಾಗಿರ್ತಾರೋ ಅವರೇ ಎಕ್ಸ್ಟರ್ನಲ್ ಆಡಿಟ್ ಅನ್ನೋದನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಇಂಟರ್ನಲ್ ಆಡಿಟ್ ಬಂದು ಥ್ರೂ ಔಟ್ ದಿ ಇಯರ್ ಕಂಡಕ್ಟ್ ಆಗುತ್ತೆ, ಅಂದರೆ ಯಾವಾಗಲೂ ಕಂಡಕ್ಟ್ ಆಗ್ತಾನೆ ಇರುತ್ತೆ. ಬಟ್ ಎಕ್ಸ್ಟರ್ನಲ್ ಆಡಿಟ್ ಏನಾಗುತ್ತೆ ಅಂದರೆ ಯಾರೋ ಒಬ್ಬ ಪರ್ಸನ್ ಬಂದು ಕಂಪನಿ ಆಡಿಟ್ ಚೆಕ್ ಮಾಡ್ತಾರಲ್ವಾ, ಸೊ ಅದಕ್ಕೆ ಇದು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ ಒನ್ಸ್ ಇನ್ ಅನ್ ಇಯರ್, ಒಂದು ವರ್ಷದಲ್ಲಿ ಒಂದು ಸತಿ ಮಾತ್ರ ಎಕ್ಸ್ಟರ್ನಲ್ ಆಡಿಟ್ನ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇಂಟರ್ನಲ್ ಆಡಿಟ್ನ ಯಾರು ಒಂದು ಅಪಾಯಿಂಟ್ ಮಾಡ್ತಾರೆ ಅಥವಾ ಇಂಟರ್ನಲ್ ಆಡಿಟರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಮ್ಯಾನೇಜ್ಮೆಂಟ್ ಅವ್ರು ಅಪಾಯಿಂಟ್ ಮಾಡ್ತಾರೆ. ಎಕ್ಸ್ಟರ್ನಲ್ ಆಡಿಟರ್ನ ಶೇರ್ ಹೋಲ್ಡರ್ಸ್ ಅಥವಾ ಗೌರ್ಮೆಂಟು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಅಪಾಯಿಂಟ್ ಮಾಡ್ತಾರೆ. ಸೊ ಇಂಟರ್ನಲ್ ಆಡಿಟ್ ಡ್ಯೂಟೀಸ್ ಆಗಿರ್ಬೋದು, ವರ್ಕ್ಸ್ ಆಗಿರ್ಬೋದು, ಅದನ್ನು ಮಾಡಿಫೈ ಮಾಡ್ಬೋದು ಅಥವಾ ರೆಡ್ಯೂಸ್ ಮಾಡ್ಬೋದು. ಬಟ್ ಎಕ್ಸ್ಟರ್ನಲ್ ಆಡಿಟರ್ ವರ್ಕ್ಸ್ ಆಗಿರ್ಬೋದು, ಡ್ಯೂಟೀಸ್ ಆಗಿರ್ಬೋದು, ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ನೆಕ್ಸ್ಟು ಇಂಟರ್ನಲ್ ಆಡಿಟರ್ ರೆಮ್ಯುನರೇಷನ್ ಯಾರು ಫಿಕ್ಸ್ ಮಾಡ್ತಾರೆ ಅಂದರೆ ಮ್ಯಾನೇಜ್ಮೆಂಟ್ ಅವ್ರು ಫಿಕ್ಸ್ ಮಾಡ್ತಾರೆ ಇಂಟರ್ನಲ್ ಆಡಿಟರ್ದು. ಅದೇ ರೀತಿ ಎಕ್ಸ್ಟರ್ನಲ್ ಆಡಿಟರ್ದು ಒಂದು ರೆಮ್ಯುನರೇಷನ್ ಅಥವಾ ಸ್ಯಾಲ್ರಿನ ಯಾರು ಫಿಕ್ಸ್ ಮಾಡ್ತಾರೆ ಅಂದರೆ ಶೇರ್ ಹೋಲ್ಡರ್ಸ್ ಯಾರಾಗಿರ್ತಾರೆ, ಕಂಪನಿ ಶೇರ್ ಹೋಲ್ಡರ್ಸ್, ಅವರು ಈ ಎಕ್ಸ್ಟರ್ನಲ್ ಆಡಿಟರ್ ಒಂದು ಸ್ಯಾಲ್ರಿನ ಫಿಕ್ಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಈ ಕಡೆ ಇಂಟರ್ನಲ್ ಆಡಿಟರ್ ಡಸ್ ನಾಟ್ ಎಂಜಾಯ್ ಆನ್ ಇಂಡಿಪೆಂಡೆಂಟ್ ಸ್ಟೇಟಸ್. ಅಂದರೆ ಇವರಿಗೆ ಅವರ ಒಂದು ಸ್ವಂತ ನಿರ್ಧಾರ ತಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಎಕ್ಸ್ಟರ್ನಲ್ ಆಡಿಟರ್ ಅವರ ಒಂದು ಸ್ವಂತ ನಿರ್ಧಾರನ ಅವ್ರು ತೊಗೋಬೋದು. ಸೊ ಅವರಿಗೆ ಇಂಡಿಪೆಂಡೆಂಟ್ ಸ್ಟೇಟಸ್ ಅನ್ನೋದಿರುತ್ತೆ. ನೆಕ್ಸ್ಟ್ ನಾವು ಇಂಟರ್ನಲ್ ಆಡಿಟರ್ನ ನೋಡೋದಾದರೆ ಡಿಟೆಕ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಆರ್ ಮೇನ್ ಆಬ್ಜೆಕ್ಟಿವ್ ಏನು ಅಂದರೆ ಎರರ್ಸ್ ಮತ್ತು ಫ್ರಾಡ್ಸ್ನ ಡಿಟೆಕ್ಟ್ ಮಾಡೋದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಅದೇ ರೀತಿ ಎಕ್ಸ್ಟರ್ನಲ್ ಆಡಿಟರ್ಗೆ ಮೇನ್ ಆಬ್ಜೆಕ್ಟಿವ್ ಏನು ಡಿಟೆಕ್ಷನ್ ಆ್ಯಂಡ್ ಎರರ್ಸ್ ಫ್ರಾಡ್ಸ್ ಅಲ್ಲ, ಅವ್ರಿಗೆ ಯೂಶಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಚೆಕ್ ಮಾಡಬೇಕು ಅಥವಾ ವೆರಿಫೈ ಮಾಡೋದು ಅವ್ರ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಡಿಟೆಕ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ ಬಂದು ಸೆಕೆಂಡರಿ ಆಬ್ಜೆಕ್ಟಿವ್ ಆಗಿರುತ್ತೆ ಈ ಒಂದು ಎಕ್ಸ್ಟರ್ನಲ್ ಆಡಿಟರ್ಗೆ. ಸೊ ಇದು ಫಸ್ಟ್ ಟಾಪಿಕ್ ಆಗಿದೆ. ನಾವು ನೆಕ್ಸ್ಟ್ ಟಾಪಿಕ್ನ ನೋಡೋದಾದರೆ, ಸೊ ನೆಕ್ಸ್ಟ್ ಟಾಪಿಕ್ ಬಂದು ಇಂಟರ್ನಲ್ ಚೆಕ್ ಆ್ಯಸ್ ರೆಕಾರ್ಡ್ ಟು ಪೇಮೆಂಟ್ ಆಫ್ ವೇಜಸ್. ಸೊ ಇಂಟರ್ನಲ್ ಚೆಕ್ ಆ್ಯಸ್ ರಿಗಾರ್ಡ್ಸ್ ಟು ಪೇಮೆಂಟ್ ಆಫ್ ವೇಜಸ್ ಏನೇನೆಲ್ಲ ಚೆಕ್ ಮಾಡಬೇಕು, ಪೇಮೆಂಟ್ ಬಗ್ಗೆ ಏನೇನೆಲ್ಲ ಚೆಕ್ ಮಾಡಬೇಕು ಅಂದರೆ ಫಸ್ಟ್ ಒನ್ ಬಂದು ಮೇಂಟೆನೆನ್ಸ್ ಆಫ್ ವೇಜ್ ರೆಕಾರ್ಡ್. ಸೊ ಇದು ಇಂಟರ್ನಲ್ ಚೆಕ್ ಆಗಿರುತ್ತೆ. ಇದು ಪೇಮೆಂಟ್ ಆಫ್ ವೇಜಸ್ ರಿಲೇಟೆಡ್ ಪ್ರಕಾರ ಈ ಒಂದು ಇಂಟರ್ನಲ್ ಚೆಕ್ಸ್ನ ನಾವು ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಒನ್ ಬಂದು ಮೇಂಟೆನೆನ್ಸ್ ಆಫ್ ವೇಜ್ ರೆಕಾರ್ಡ್, ಅಂದರೆ ಒಬ್ಬ ಪರ್ಸನ್ಗೆ ಎಷ್ಟು ಸ್ಯಾಲ್ರಿ ಕೊಡ್ತಿದ್ದೀವಿ ಏನು ಅಂತ ಹೇಳಿ ಒಂದು ರೆಕಾರ್ಡ್ನ ಮೇಂಟೈನ್ ಮಾಡ್ತಾರಲ್ಲ, ಸೊ ಅದನ್ನು ನಾವು ಮೇಂಟೆನೆನ್ಸ್ ಆಫ್ ವೇಜ್ ರೆಕಾರ್ಡ್ ಅಂತೀವಿ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ಟೈಮ್ ರೆಕಾರ್ಡಿಂಗ್ ಕ್ಲಾಕ್ ಶುಡ್ ಬಿ ಮೇಂಟೈನ್ ಫಾರ್ ರೆಕಾರ್ಡಿಂಗ್ ದ ಟೈಮ್ ಆಫ್ ವರ್ಕರ್ಸ್ ಆಫ್ ಲಾಗ್ ಇನ್ ಆ್ಯಂಡ್ ಲಾಗ್ ಔಟ್. ಅಂದರೆ ಇಲ್ಲಿ ಒಂದು ಬುಕ್ಕು ಏನೊಂದು ವೇಜಸ್ ಬುಕ್ನ ಮೇಂಟೈನ್ ಮಾಡ್ತಿರ್ತಾರೋ, ಇವಾಗ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರಿಗೊಂದು ಬುಕ್ನ ಮೇಂಟೈನ್ ಮಾಡ್ತಾರಲ್ಲ, ಸೊ ಆ ಒಂದು ಬುಕ್ಕಲ್ಲಿ ಏನೇನೆಲ್ಲ ರೆಕಾರ್ಡ್ ಆಗಿರಬೇಕು ಅಂದರೆ ಇವಾಗ ಒಬ್ಬ ವರ್ಕರ್ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವನು ಯಾವ ಟೈಮಲ್ಲಿ ಕಂಪ್ನಿಗೆ ಲಾಗಿನ್ ಆಗ್ತಾನೆ ಮತ್ತು ಲಾಗ್ ಔಟ್ ಆಗ್ತಾನೆ ಅಂತ ಹೇಳಿ ಎಲ್ಲ ಪ್ರಾಪರಾಗಿ ರೆಕಾರ್ಡ್ ಮಾಡಿರಬೇಕಾಗುತ್ತೆ. ಸೆಕೆಂಡ್ ನೀವು ನೋಡೋದಾದರೆ, ಇಫ್ ದ ವರ್ಕರ್ಸ್ ಆರ್ ಪೇಡ್ ಆನ್ ದ ಬೇಸಿಸ್ ಆಫ್ ಪೀಸ್ ವೇಜ್ ಸಿಸ್ಟಮ್, ಪ್ರಾಪರ್ ಬುಕ್ಸ್ ಆಫ್ ರೆಕಾರ್ಡಿಂಗ್ ಶುಡ್ ಬಿ ಮೇಂಟೈನ್ ದ ಆ್ಯಕ್ಚುಯಲ್ ವರ್ಕ್ ಡನ್ ಬೈ ವರ್ಕರ್. ಸೊ ಇದನ್ನು ನೀವು CL ಓದಿರ್ತೀರ, ಅಂದರೆ ಪೀಸ್ ವೇಜ್ ಸಿಸ್ಟಮ್ ಆಗಿರ್ಬೋದು, ಸೊ ಇದು CL ಓದಿರ್ತೀರ ನೀವು, ಪೀಸ್ ವೇಜ್ ಸಿಸ್ಟಮ್ ಅಥವಾ ಪೀಸ್ ರೇಟ್ ಸಿಸ್ಟಮ್ ಅಂತ ಹೇಳಿ. ಸೊ ವರ್ಕರ್ ಏನಾದರೂ ಪೀಸ್ ರೇಟ್ ಸಿಸ್ಟಮ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿದ್ದಾನೆ ಅಂದರೆ ಆ ಬೇಸಿಸ್ ಮೇಲೆ ಒಂದು ಕರೆಕ್ಟಾಗಿ ವರ್ಕರ್ ಏನು ಕೆಲಸ ಮಾಡ್ತಿದ್ದಾನೆ ಅದೊಂದು ಬುಕ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಬಿಕಾಸ್ ಅವನಿಗೆ ಒಂದು ಪೀಸ್ಗೆ ಇಷ್ಟು ರೂಪಾಯಿ ಕೊಡ್ತೀವಿ ಅಂತ ಹೇಳಿರ್ತಾರಲ್ಲ, ಸೊ ಅದಕ್ಕೆ ಎಷ್ಟು ವರ್ಕ್ ಮಾಡಿದ್ದಾರೆ ಏನು ಎತ್ತ ಅಂತ ಹೇಳಿ ಪ್ರಾಪರಾಗಿ ಮೇಂಟೈನ್ ಮಾಡ್ತಾ ಹೋಗಬೇಕು. ಸೊ ಇದು ಸೆಕೆಂಡ್ ಪಾಯಿಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು, ಇಫ್ ವರ್ಕರ್ಸ್ ಆರ್ ಅಲೋಡ್ ಟು ವರ್ಕ್ ಓವರ್ ಟೈಮ್ ಮಸ್ಟ್ ಬಿ ಇನ್ಕ್ಲೂಡೆಡ್ ಇನ್ ಸಚ್ ವರ್ಕರ್ಸ್.
ಅಂದರೆ ಇವಾಗ ವರ್ಕರ್ಸ್ ಏನಾದ್ರು ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರೆ ಅದನ್ನು ಕೂಡ ಆ ಒಂದು ಬುಕ್ಕಲ್ಲಿ ರೆಕಾರ್ಡ್ ಮಾಡಿರಬೇಕಾಗುತ್ತೆ, ಎಷ್ಟು ಅವರ್ ಎಕ್ಸಸ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ರೆಕಾರ್ಡ್ ಮಾಡಬೇಕು. ನೆಕ್ಸ್ಟ್, ಇಫ್ ಎನಿ ವರ್ಕರ್ಸ್ ವಾಂಟ್ ಟು ಗೋ ಔಟ್ ಆಫ್ ದಿ ಫ್ಯಾಕ್ಟ್ರಿ ಅಥವಾ ಫ್ಯಾಕ್ಟರ್, ಹೀ ಶುಡ್ ಟೇಕ್ ರಿಟರ್ನ್ ಪರ್ಮಿಷನ್ ಫ್ರಮ್ ದ ಅಥರೈಸ್ಡ್ ಪರ್ಸನ್. ಈಗ ವರ್ಕರ್ ಏನಾದ್ರು ಏನೋ ಕೆಲಸ ಬಂತು ಅಂತ ಹೇಳಿ ಫ್ಯಾಕ್ಟ್ರಿಯಿಂದ ಆಚೆ ಹೋಗಬೇಕು ಅಥವಾ ಅವರು ಒಂದು ಕೆಲಸ ಮಾಡ್ತಿರೋ ಇನ್ಸ್ಟಿಟ್ಯೂಟಿಂದ ಆಚೆ ಹೋಗಬೇಕು ಅಂದರೆ ಅವರು ಪರ್ಮಿಷನ್ ಲೆಟರ್ನ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಆ ಪರ್ಮಿಷನ್ ತೊಗೊಳ್ತಾರಲ್ಲ ಅದನ್ನು ಸಹ ಒಂದು ಬುಕ್ಕಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇಫ್ ಕ್ಯಾಶುವಲ್ ವರ್ಕರ್ಸ್, a list of such workers must be prepared by foreman of each list. The each list should be verified by an officer. ಈಗ ಕ್ಯಾಶುವಲ್ ವರ್ಕರ್ಸ್ ಏನಾದ್ರು ಕೆಲಸ ಮಾಡ್ತಿದ್ರೆ ಅದನ್ನು ಕೂಡ ಒಂದು ರೆಕಾರ್ಡ್ ಮಾಡಬೇಕು. ಸೊ ಆ ಒಂದು ರೆಕಾರ್ಡ್ನ ಬಂದು ವೆರಿಫೈ ಮಾಡಬೇಕಾಗುತ್ತೆ. ಯಾರು ಅಂದರೆ ಆಫೀಸರ್ಸ್ ಯಾರು ಇರ್ತಾರೋ ಅವರು ವೆರಿಫೈ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್ ಆಗಿದೆ. ಸೆಕೆಂಡ್ ಪಾಯಿಂಟ್ನ ನೀವು ನೋಡೋದಾದರೆ ಪ್ರಿಪ್ರೇಷನ್ ಆಫ್ ವೇಟ್ ಶೀಟ್. ಸೊ ವೇಟ್ ಶೀಟ್ನ ಯಾವ ಥರ ರೆಕಾರ್ಡ್ ಮಾಡ್ತಾರೆ ಅಥವಾ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂದರೆ, ಸೊ ಅದರಲ್ಲಿ ಸ್ವಲ್ಪ ಪಾಯಿಂಟ್ಸ್ ಇರುತ್ತೆ. ಅಂದರೆ ವೇಟ್ ಶೀಟಲ್ಲಿ ಏನೇನೆಲ್ಲ ಕಂಟೆಂಟ್ ಆಗಿರುತ್ತೆ ಅಂತ ಸ್ವಲ್ಪ ಪಾಯಿಂಟ್ಸ್ ಇರುತ್ತೆ. ಫಸ್ಟು ವೇಟ್ ಶೀಟ್ನ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ. ಸೊ ಪ್ರಿಪ್ರೇಷನ್ ಆಫ್ ವೇಟ್ ಶೀಟ್ ಶುಡ್ ಬಿ ರೆಸ್ಪಾನ್ಸಿಬಿಲಿಟಿ ಆಫ್ ಸಪ್ರೇಟ್ ಡಿಪಾರ್ಟ್ಮೆಂಟ್. ಸಪ್ರೇಟ್ ವೇಟ್ ಶೀಟ್ ಶುಡ್ ಬಿ ಮೇಂಟೈನ್ ಫಾರ್ ದಿ ವರ್ಕರ್ಸ್ ಅಂಡರ್ ಟೈಮ್ ರೇಟ್ ಸಿಸ್ಟಮ್ ಆ್ಯಂಡ್ ಪೀಸ್ ರೇಟ್ ಸಿಸ್ಟಮ್. ಅಂದರೆ ಇಲ್ಲಿ ವೇಟ್ ಶೀಟ್ ಅನ್ನೋದು ಯಾರು ಪ್ರಿಪೇರ್ ಮಾಡ್ತಾರೆ ಅಂದರೆ ಸಪ್ರೇಟ್ ಡಿಪಾರ್ಟ್ಮೆಂಟಲ್ಲಿರುವಂಥ ಹೆಡ್ಸು. ಅಂದರೆ ಆಹಾರ ಡಿಪಾರ್ಟ್ಮೆಂಟ್ಸ್ಗೆ ಒಬ್ಬರೊಬ್ಬರು ಹೆಡ್ಸ್ ಇರ್ತಾರಲ್ಲ. ಇವಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆದರೆ ಪ್ರೊಡಕ್ಷನ್ ಹೆಡ್ ಇರ್ತಾರೆ, ಅಥವಾ ಸೇಲ್ಸ್ ಡಿಪಾರ್ಟ್ಮೆಂಟ್ ಆದರೆ ಸೇಲ್ಸ್ ಹೆಡ್ ಇರ್ತಾರೆ, ಅಥವಾ ಸೇಲ್ಸ್ ಮ್ಯಾನೇಜರ್ ಇರ್ತಾರೆ. ಸೊ ಅವ್ರೇನು ಮಾಡಬೇಕು ಅಂದರೆ ಈ ಒಂದು ವೇಜ್ ಶೀಟ್ ಅನ್ನೋದನ್ನ ಪ್ರಿಪೇರ್ ಮಾಡಿ ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇವಾಗ ವರ್ಕರ್ಸ್ ಒಂದು ಶೀಟ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅವರು ಯಾವ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ, ವೆದರ್ ಟೈಮ್ ರೇಟ್ ಸಿಸ್ಟಮಾ ಅಥವಾ ಪೀಸ್ ರೇಟ್ ಸಿಸ್ಟಮಾ ಅಂತ ಹೇಳಿ ಪ್ರಾಪರಾಗಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಇದು ಏನೇನೆಲ್ಲ ಕಂಟೆಂಟ್ ಆಗಿರುತ್ತೆ, ಏನೇನೆಲ್ಲ ಡೀಟೇಲ್ಸ್ ಇರುತ್ತೆ ಅಂದರೆ, ಫಸ್ಟು ನೇಮ್ ಆಫ್ ದಿ ಎಂಪ್ಲಾಯೀಸ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಎಷ್ಟು ಅವರ್ಸ್ ವರ್ಕ್ ಮಾಡಿದ್ದಾರೆ ಅದ್ರ ಬಗ್ಗೆ ಇರುತ್ತೆ, ಮತ್ತು ಡೀಟೇಲ್ಸ್ ಆಫ್ ವರ್ಕ್, ಏನು ವರ್ಕ್ನ ಮಾಡ್ತಿದ್ದಾರೆ ಅಂತ ಹೇಳಿ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟು ರೇಟ್ ಆಫ್ ವರ್ಕ್, ಎಷ್ಟು ರೂಪಾಯಿ ಕೊಡ್ತಿದ್ದಾರೆ ಆ ಒಂದು ವರ್ಕ್ಗೆ ಅಂತ ಹೇಳಿ ಇರುತ್ತೆ. ನೆಕ್ಸ್ಟು ಟೋಟಲ್ ಅಮೌಂಟ್ ಆಫ್ ವೇಜಸ್, ಅವ್ರಿಗೆ ಎಷ್ಟು ವೇಜಸ್ನ ಕೊಡಬೇಕು. ನೆಕ್ಸ್ಟು ಬೋನಸ್ಸು, ಓವರ್ ಟೈಮು, ಡಿಡಕ್ಷನ್ ಆಫ್ PF, LIC ಇದ್ರ ಬಗ್ಗೆ ಇರುತ್ತೆ. ನೆಕ್ಸ್ಟ್ ನೆಟ್ ಅಮೌಂಟ್ ಪೇಯಬಲ್, ಎಷ್ಟು ಅಮೌಂಟ್ನ ಪೇ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಇದರಲ್ಲೇ ಸೆಕೆಂಡ್ ಟಾಪಿಕ್ ಅಂದರೆ ಪ್ರಿಪ್ರೇಷನ್ ಆಫ್ ವೇಟ್ ಶೀಟಲ್ಲೇ ಸಬ್ ಹೆಡ್ಡಿಂಗ್ನ ನೋಡೋದಾದರೆ ನಾವು, ದ ಪ್ರಿಪ್ರೇಷನ್ ಆಫ್ ವೇಟ್ ಶೀಟ್ ಈಸ್ ಯೂಶಲಿ ಡನ್ ಬೈ 5 ಕ್ಲರ್ಕ್ಸ್. ಯಾರ್ಯಾರೆಲ್ಲ 5 ಕ್ಲರ್ಕ್ಸು ಈ ಒಂದು ವೇಟ್ ಶೀಟ್ನ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿ ನಾವು ಇವಾಗ ನೋಡೋಣ. ಸೊ ಇಲ್ಲಿ 5 ಕ್ಲರ್ಕ್ಸ್ ಅಂತ ಹೇಳಿದ್ನಲ್ಲ, ಫಸ್ಟು 2 ಕ್ಲರ್ಕ್ should examine the time and piece wage and overtime records etc. ಇಬ್ಬರು ಕ್ಲರ್ಕ್ ಏನು ಮಾಡಬೇಕು ಅಂದರೆ, ಟೋಟಲಾಗಿ 5 ಜನ ಅಲ್ವಾ, 5 ಜನದಲ್ಲಿ ಇಬ್ಬರು ಏನು ಮಾಡಬೇಕು ಅಂದರೆ ಅವರು ಟೈಮ್ ವೇಟ್ ಸಿಸ್ಟಮಲ್ಲಿ ವರ್ಕ್ ಮಾಡ್ತಿದ್ದಾರಾ ಅಥವಾ ಪೀಸ್ ವೇಟ್ ಸಿಸ್ಟಮಲ್ಲಿ ವರ್ಕ್ ಮಾಡ್ತಿದ್ದಾರಾ ಅಥವಾ ಓವರ್ ಟೈಮ್ ವರ್ಕ್ ಮಾಡಿದ್ದಾರೆ ಒಬ್ಬ ಎಂಪ್ಲಾಯಿ ಅಂತ ಹೇಳಿ ಚೆಕ್ ಮಾಡ್ತಾರೆ. ಒಬ್ಬ ಕ್ಲರ್ಕು ಮತ್ತು ಇನ್ನೊಬ್ಬರು ಕ್ಲರ್ಕು, 2 ಕ್ಲರ್ಕ್ಸು ಆ ಕೆಲಸ ಮಾಡ್ತಾರೆ. ಸೆಕೆಂಡ್ ನೀವು ನೋಡೋದಾದರೆ, ಆ್ಯಂಡ್ ಅನದರ್ ಕ್ಲರ್ಕ್ ಶುಡ್ ಬಿ ಇನ್ ಚಾರ್ಜ್ ಆಫ್ ಪ್ರಿಪ್ರೇಷನ್ ಆಫ್ ವೇಟ್ ಶೀಟ್ ಆಫ್ ಇಂಡಿವಿಜುವಲ್ ವರ್ಕರ್ಸ್. ಇನ್ನೊಬ್ಬ ಕ್ಲರ್ಕ್ ಏನು ಮಾಡಬೇಕು ಅಂದರೆ ವೇಟ್ ಶೀಟ್ ಅನ್ನೋದನ್ನ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಅವನು ಇಂಡಿವಿಜುವಲ್ ವರ್ಕರ್ಸ್, ಎಷ್ಟು ಜನ ವರ್ಕರ್ಸ್ ಇರ್ತಾರೋ ಅಷ್ಟು ಜನದ್ದು ವೇಟ್ ಶೀಟ್ ಅನ್ನೋದನ್ನ ಪ್ರಿಪೇರ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನೀವು ನೋಡೋದಾದರೆ ಫೋರ್ತ್ ಕ್ಲರ್ಕ್ ದ ಕ್ಯಾಲ್ಕುಲೇಷನ್ ಆಫ್ ಡಿಡಕ್ಷನ್ ಅಮೌಂಟ್, ಅಂದರೆ PF ಆಗಿರ್ಬೋದು, IT ಆಗಿರ್ಬೋದು, ಇದನ್ನೆಲ್ಲ ಎಷ್ಟು ಡಿಡಕ್ಟ್ ಮಾಡಿ ಅವ್ರಿಗೆ ಅಮೌಂಟ್ ಕೊಡಬೇಕು ಅಂತ ಹೇಳಿ 4ನೇ ಕ್ಲರ್ಕು ಕೌಂಟ್ ಮಾಡ್ತಾನೆ. ಇನ್ನು 5th ಕ್ಲರ್ಕ್ ಬಂದರೆ ಚೆಕ್ಸ್ ಹೋಲ್ ವರ್ಕ್ಸ್ ಥರೋಲಿ, ಆಲ್ ಅಫಿಷಿಯಲ್ involved in the process should sign the statements which will be approved by the work manager. ಅಂದರೆ ಇಲ್ಲಿ ಫಸ್ಟ್ 2 ಕ್ಲರ್ಕ್ಸ್ ಏನು ಮಾಡ್ತಾರೆ ಅಂದರೆ ಅವರು ಪೀಸ್ ರೇಟಾ ಅಥವಾ ವೇಜ್ ರೇಟಾ ಅಥವಾ ಅವರು ಓವರ್ ಟೈಮ್ ವರ್ಕ್ ಮಾಡಿದಾರಾ ಅಂತ ಹೇಳಿ ನೋಡ್ತಾರೆ. ಥರ್ಡ್ ಪರ್ಸನ್ ಏನು ಮಾಡ್ತಾನೆ ಅಂದರೆ ಅವರ ಒಂದು ಇಂಡಿವಿಜುವಲ್ ವೇಜ್ ಶೀಟನ್ನು ಪ್ರಿಪೇರ್ ಮಾಡ್ತಾರೆ. ಫೋರ್ತ್ ಬಂದು ಏನಾದ್ರು PF, IT ಅನ್ನೋದು ಏನಾದ್ರು ಇದ್ದರೆ ಡಿಡಕ್ಟ್ ಮಾಡಿ ಎಷ್ಟು ಅಮೌಂಟ್ ಬರಬೇಕು ಅಂತ ಹೇಳಿ ನೋಡ್ತಾರೆ. 5th ಕ್ಲರ್ಕ್ ಏನು ಮಾಡ್ತಾರೆ ಅಂದರೆ ಅವರು ಟೋಟಲಾಗಿ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾರೆ. ಇಷ್ಟು ಕೂಡ 5 ಕ್ಲರ್ಕ್ಸು ಅನ್ನೋ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಇದು ಥರ್ಡ್ ಪಾಯಿಂಟ್ನ ನೋಡೋದಾದರೆ, ಅಂದರೆ ನಾನು ಆವಾಗಲೇ ಹೇಳಿದ್ದು ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಇದು ಥರ್ಡ್ ಪಾಯಿಂಟ್ ಆಗಿದೆ. ಥರ್ಡ್ ಪಾಯಿಂಟ್ ಬಂದು ಪೇಮೆಂಟ್ ಆಫ್ ವೇಜಸ್, ಯಾವ ಥರ ವೇಜಸ್ನ ಪೇ ಮಾಡ್ತಾರೆ ಅಂತ. ಅ ಪರ್ಸನ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಪ್ರಿಪ್ರೇಷನ್ ಆಫ್ ವೇಜ್ ಶೀಟ್
ಶುಡ್ ಬಿ ಇನ್ ಚಾರ್ಜ್ ಆಫ್ ಪೇಮೆಂಟ್ ಆಫ್ ವೇಜಸ್. ಅಂದರೆ ಇಲ್ಲಿ ವೇಜ್ ಶೀಟ್ ಅನ್ನೋದು ಯಾರು ಪ್ರಿಪೇರ್ ಮಾಡ್ತಾರೋ ಅವರು ಪೇಮೆಂಟ್ ಆಫ್ ವೇಜಸಲ್ಲಿ ಇನ್ವಾಲ್ವ್ ಆಗಬಾರ್ದು. ಅದು ಬಿಟ್ಟು ಬೇರೆ ಇಂಡಿವಿಜುವಲ್ಸ್ ಯಾರು ಇರ್ತಾರೋ ಅವರು ಇನ್ವಾಲ್ವ್ ಆಗಬೇಕಾಗಿರುತ್ತೆ. ಯೂಶ್ವಲಿ ದ ಕ್ಯಾಶಿಯರ್ ಇನ್ ದ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ವಿಲ್ ಅಲೋಟ್ ದ ವೇಜ್. ಅಂದರೆ ಕ್ಯಾಶಿಯರ್ ಯಾರಿರ್ತಾರೆ ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ಅವರು ವೇಜಸ್ ಅನ್ನೋದನ್ನ ಕೊಡ್ತಾ ಹೋಗ್ತಾರೆ. ದ ಪೇಮೆಂಟ್ ಆಫ್ ವೇಜಸ್ ಮಸ್ಟ್ ಬಿ ಬೈ ಎ ಪರ್ಸನ್ ಟು ಪರ್ಟಿಕ್ಯುಲರ್ ಎಂಪ್ಲಾಯಿ. ಸೊ ಪೇಮೆಂಟ್ ಅನ್ನೋದು ಯಾರಿಗೆ ಮಾಡ್ತಾರೆ ಅಂದರೆ ಯಾವ ಪರ್ಸನ್ ವರ್ಕ್ ಮಾಡ್ತಾರೋ ಅವ್ರಿಗೆ ಪೇಮೆಂಟ್ ಅನ್ನೋದನ್ನ ಕೊಡ್ತಾರೆ. ನೆಕ್ಸ್ಟ್ ಈಚ್ ವರ್ಕರ್ಸ್ ಹೂ ಈಸ್ ರಿಸೀವ್ ದ ವೇಜಸ್ ಶುಡ್ ಬಿ ಪ್ರೆಸೆಂಟ್ ಅಟ್ ದಿ ಟೈಮ್ ಆಫ್ ಪೇಮೆಂಟ್ಸ್. ಯಾವೊಬ್ಬ ಪರ್ಸನ್ ವೇಜಸ್ ಅನ್ನೋದನ್ನ ರಿಸೀವ್ ಮಾಡ್ತಿದ್ದಾನೆ ಅಂದರೆ ಅವ್ನ ಸಂಬಳ ಅನ್ನೋದು ರಿಸೀವ್ ಮಾಡ್ತಿರ್ತಾನೆ, ಅವರು ಯಾವ ಟೈಮಲ್ಲಿ ಸಂಬಳ ಕೊಡ್ತಾರೋ ಆ ಟೈಮಲ್ಲಿ ಅಲ್ಲಿ ಪ್ರೆಸೆಂಟ್ ಆಗಿರಬೇಕಾಗುತ್ತೆ. ನೆಕ್ಸ್ಟು the signatures of the workers must be obtained when they receive the wages. ಸಿಗ್ನೇಚರ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ. ಇವಾಗ ಒಬ್ಬ ಪರ್ಸನ್ಗೆ ಏನಾದರೂ ವೇಜಸ್ ಕೊಟ್ಟಿದ ತಕ್ಷಣ ಒಂದು ಸೈನ್ ಅನ್ನೋದನ್ನ ಮಾಡಬೇಕು. ಸೊ ಅದು ಪ್ರೂಫ್ ಅನ್ನೋ ರೀತಿಲಿ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಶುಡ್ ಬಿ ಮೇಡ್ ಟು ಪೇ ದಿ ಆಬ್ಸೆಂಟ್ ವರ್ಕರ್ಸ್. ಈಗ ಒಬ್ಬ ವರ್ಕರ್ಸ್ಗೆ ಇವತ್ತು ಪೇಮೆಂಟ್ ಕೊಡಬೇಕಾಗಿರುತ್ತೆ ಅಂದ್ಕೊಳ್ಳಿ, ಬಟ್ ಅವನು ರಜೆ ಹಾಕಿರ್ತಾನೆ. ಸೊ ಅವನು ರಜೆ ಹಾಕಿರೋ ವ್ಯಕ್ತಿಗೆ ನೆಕ್ಸ್ಟ್ ಡೇ ಪೇಮೆಂಟ್ ಕೊಡೋ ಥರ ಸ್ಪೆಷಲ್ ಆಗಿ ಏನಾದ್ರು ಒಂದು ಅರೇಂಜ್ ಮಾಡ್ಕೊಂಡಿರಬೇಕಾಗುತ್ತೆ. ನೆಕ್ಸ್ಟ್ ಇಫ್ ದೇರ್ ಆರ್ ಕ್ಯಾಶುಯಲ್ ವರ್ಕರ್ಸ್ ಪೇಮೆಂಟ್ ಮಸ್ಟ್ ಬಿ ಮೇಡ್ ದೆಮ್ ಸಪ್ರೇಟ್ಲಿ ಆನ್ ದ ಡಿಫ್ರೆಂಟ್ ಡೇಸ್. ಅಂದರೆ ಕ್ಯಾಶುಯಲ್ ವರ್ಕರ್ಸ್ ಯಾರಾದರೂ ಇದ್ದಾರೆ ಅಂದರೆ ಅವ್ರಿಗೆ ಸಪ್ರೇಟಾಗಿ ಪೇಮೆಂಟ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಸೊ ಇಷ್ಟು ಕೂಡ ಒಂದು ರಿಗಾರ್ಡ್ಸ್ ಆಫ್ ಪೇಮೆಂಟ್ ಆ್ಯಂಡ್ ವೇಜಸ್ ಅಂತಲೇ ಹೇಳ್ಬೋದು. ಸೊ ಇಂಟರ್ನಲ್ ಚೆಕ್ ರಿಗಾರ್ಡ್ಸ್ ಪೇಮೆಂಟ್ ಆ್ಯಂಡ್ ವೇಜಸ್ ಆಗಿರುತ್ತೆ. ಇವಾಗ ನಾವು ನೆಕ್ಸ್ಟ್ ಮೇನ್ ಹೆಡ್ಡಿಂಗ್ನ ನೋಡೋದಾದರೆ ಇದು ಇಂಟರ್ನಲ್ ಚೆಕ್ ಈಸ್ ರಿಗಾರ್ಡಿಂಗ್ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಕಡೆಯಿಂದ ಯಾವ ಥರ ಇಂಟರ್ನಲ್ ಚೆಕ್ನ ಮಾಡ್ತಾರೆ ಅಂದರೆ ಫಸ್ಟ್ ಪಾಯಿಂಟ್ ಬಂದು ಸೇಲ್ಸ್ ಓವರ್ ದಿ ಕೌಂಟರ್. ಸೇಲ್ಸ್ ಓವರ್ ದಿ ಕೌಂಟರ್ ಅನ್ನೋದು ಫಸ್ಟ್ ಪಾಯಿಂಟ್ ಆಗಿದೆ. ಅದ್ರಲ್ಲಿ ಸಬ್ ಪಾಯಿಂಟ್ಸನ್ನು ನಾವು ನೋಡೋದಾದರೆ ಈಚ್ ಕೌಂಟರ್ ಶುಡ್ ಹ್ಯಾವ್ ಅ ಸಪ್ರೇಟ್ ಸೇಲ್ಸ್ ಮ್ಯಾನ್. ಪ್ರತಿಯೊಂದು ಕೌಂಟರ್ಗೂ ಸಪ್ರೇಟಾಗಿ ಸೇಲ್ಸ್ ಮ್ಯಾನ್ ಅನ್ನೋರು ಇರಬೇಕು. ಈಚ್ ಸೇಲ್ಸ್ ಮ್ಯಾನ್ ಶುಡ್ ಬಿ ಗಿವನ್ ಸಪ್ರೇಟ್ ಸೇಲ್ಸ್ ಮೆಮೊ ಬುಕ್ಸ್. ಅಂದರೆ ಈ ಥರ ಸಪ್ರೇಟ್ ಸೇಲ್ಸ್ ಮ್ಯಾನ್ ಇರ್ತಾರಲ್ಲ, ಸೊ ಅಂಥ ಸಪ್ರೇಟ್ ಸೇಲ್ಸ್ ಮ್ಯಾನ್ಗೆ ಮೆಮೊ ಬುಕ್ ಅನ್ನೋದನ್ನ ಕೊಡಬೇಕಾಗುತ್ತೆ. ಎಷ್ಟೆಷ್ಟು ಏನೇನು ಕಾಪೀಸ್ ಇರುತ್ತೆ, ಯಾವ ಥರ ನಾವು ಸೇಲ್ ಮಾಡಬೇಕು ಅಂತ ಹೇಳಿ ಒಂದು ಮೆಮೊ ಬುಕ್ ಕೊಡ್ತಾರೆ. ನೆಕ್ಸ್ಟು ಸೇಲ್ ಮೆಮೊ ಶುಡ್ ಬಿ ಪ್ರಿಪೇರ್ಡ್ ಬೈ ದ ಸೇಲ್ಸ್ ಮ್ಯಾನ್ ಇನ್ 3 ಕಾಪೀಸ್. 3 ಕಾಪೀಸಲ್ಲಿ ಸೇಲ್ಸ್ ಮ್ಯಾನ್ ಆದವನು ಈ ಒಂದು ಮೆಮೊ ಬುಕ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. 1 copy should be retained for preparing sales summary and remaining 2 copies should be handed over to the customer and instruct the customer make the payment at the cash counter. ಸೊ 1 ಕಾಪಿ ಅವ್ರ ಹತ್ರನೇ ಇರಬೇಕು. ಬಿಕಾಸ್ ಅವ್ರು ಸೇಲ್ಸ್ ಮಾಡ್ತಿರೋ ರೀಸನಿಂದ ಅವ್ರ ಹತ್ರನೇ 1 ಕಾಪಿ ಇರಬೇಕು. ಇನ್ನು ರಿಮೈನಿಂಗ್ 2 ಕಾಪೀಸ್ ಬಂದು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡಬೇಕಾಗುತ್ತೆ. ಬಿಕಾಸ್ ಅವ್ರಿಗೆ ಎಷ್ಟು ಸೇಲ್ ಆಗಿರುತ್ತೆ ಏನು ಅಂತ ಹೇಳಿ ಡೀಟೇಲ್ಸ್ ಬೇಕಲ್ವಾ, ಸೊ ಅದಕ್ಕೆ ಅವ್ರಿಗೆ ಕೊಡಬೇಕಾಗುತ್ತೆ. ನೆಕ್ಸ್ಟು ಪೇಮೆಂಟ್ ಈಸ್ ನೀಡ್ ಅಟ್ ದಿ ಕ್ಯಾಶ್ ಕೌಂಟರ್ ಓನ್ಲಿ. ಪೇಮೆಂಟ್ ಅನ್ನೋದು ಕ್ಯಾಶ್ ಕೌಂಟರಲ್ಲೇ ಪೇಮೆಂಟ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಅಟ್ ದಿ ಎಂಡ್ ಆಫ್ ದಿ ಡೇಸ್ ದ ಕ್ಯಾಶಿಯರ್ ಶುಡ್ ಬಿ ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಟೋಟಲ್ ಕ್ಯಾಶ್ ರಿಸೀವ್ಡ್ ಆ್ಯಂಡ್ ದ ಸೇಲ್ಸ್ಮನ್ ಶುಡ್ ಪ್ರಿಪೇರ್ ದ ಸೇಲ್ಸ್ ಸಮರಿ ನೋನ್ ಆಸ್ ಟೋಟಲ್ ಸೇಲ್ಸ್. ಅಂದರೆ ಇವಾಗ ಒಬ್ಬ ಕಸ್ಟಮರ್ ಬರ್ತಾರೆ, ಏನೋ ಒಂದು ಪರ್ಚೇಸ್ ಮಾಡ್ತಾರೆ, ಅವ್ರು ಹೋಗ್ತಾರೆ. ಸೊ ಅವರೆಲ್ಲ ಹೋಗಿ ಬಂದಮೇಲೆ ಇವಾಗ ನೈಟ್ ಆಗಿದ ತಕ್ಷಣ ಅವ್ರೇನು ಮಾಡಬೇಕು ಅಂದರೆ ಒಂದು ಕ್ಯಾಶಿಯರ್ ಆದವರು ಎಷ್ಟು ಸೇಲ್ ಆಗಿ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿ ಕ್ಯಾಶ್ ಬುಕ್ನ ಪ್ರಾಪರಾಗಿ ರೆಕಾರ್ಡ್ ಮಾಡಬೇಕು. ಹಾಗೆ ಯಾವೊಬ್ಬ ವ್ಯಕ್ತಿ ಸೇಲ್ ಮಾಡ್ತಿರ್ತಾನೋ ಕಸ್ಟಮರ್ಗೆ ಐಟಮ್ಸ್ನೆಲ್ಲ, ಸೊ ಅವನೇನು ಮಾಡಬೇಕು ಅಂದರೆ ಒಂದು ಎಷ್ಟು ಟೋಟಲ್ ಸೇಲ್ ಆಗಿದೆ ಅಂತ ಹೇಳಿ ಒಂದು ಬುಕ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್ ಆಗಿದೆ, ಸೇಲ್ಸ್ ಓವರ್ ದಿ ಕೌಂಟರ್. ನೆಕ್ಸ್ಟ್ ನಾವು ನೋಡೋದಾದರೆ ಪೋಸ್ಟಲ್ ಸೇಲ್ಸ್. ಸೊ ಪೋಸ್ಟಲ್ ಸೇಲ್ಸಲ್ಲಿ ಯಾವ್ಯಾವೆಲ್ಲ ಸಬ್ ಪಾಯಿಂಟ್ಸ್ ಇದೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ಪೋಸ್ಟಲ್ ಸೇಲ್ಸಲ್ಲಿ ಸಬ್ ಪಾಯಿಂಟ್ಸ್ ಬಂದು ಆ ಸಪ್ರೇಟ್ ರಿಜಿಸ್ಟರ್ ಶುಡ್ ಬಿ ಮೇಂಟೈನ್ ಟು ರೆಕಾರ್ಡ್ ದ ಡೀಟೇಲ್ಸ್ ಆಫ್ ಪೋಸ್ಟಲ್ ಸೇಲ್ಸ್. ಪೋಸ್ಟಲ್ ಸೇಲ್ಸ್ನ ಮೇಂಟೈನ್ ಮಾಡಬೇಕು ಅಂದರೆ ಒಂದು ಸಪ್ರೇಟ್ ಬುಕ್ಕನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ಯಾಶ್ ಮೇ ಬಿ ರಿಸೀವ್ಡ್ ಐದರ್ ವಿತ್ ಆರ್ಡರ್ ಅಟ್ ದಿ ಟೈಮ್ ಆಫ್ ಡೆಲಿವರಿ. ಇವಾಗ ನೀವು ಏನಾದ್ರು ಒಂದು ಪರ್ಚೇಸ್ ಮಾಡ್ಕೊಳ್ತೀರಾ ಅಂದ್ಕೊಳ್ಳಿ ಆನ್ಲೈನಲ್ಲಿ, ಅವಾಗೇನಾಗುತ್ತೆ ಅಂದರೆ ಒಂದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡ್ತಾರಲ್ವ, ಸೊ ಆ ಥರ ಮಾಡೋದ್ರಿಂದನೂ ಕ್ಯಾಶ್ ಅನ್ನೋದು ರಿಸೀವ್ ಆಗುತ್ತೆ. ಯಾವಾಗ ಅಂದರೆ ಒಂದು ಪ್ರಾಡಕ್ಟ್ನ ನಾವು ಡೆಲಿವರಿ ಮಾಡಿದ್ಮೇಲೆ ಆವಾಗ ನಾವು ಅಮೌಂಟನ್ನು ರಿಸೀವ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡಿದರೆ ಪ್ರಾಪರ್ ರೆಕಾರ್ಡ್ಸ್ ವಿಲ್ ಬಿ ಮೇಡ್ ವಿತ್ ದ ರಿಗಾರ್ಡ್ಸ್ ಕ್ಯಾಶ್ ರಿಸೀವ್ಡ್ ಆ್ಯಂಡ್ ಡ್ಯೂ. ಅಂದರೆ ಕ್ಯಾಶ್ ರಿಸೀವ್ ಆಗಿರಲಿ ಅಥವಾ ಕ್ಯಾಶ್ ಡ್ಯೂ ಆಗಿರಲಿ ಪ್ರಾಪರಾಗಿ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯೂಶ್ವಲಿ ಗೂಡ್ಸ್ ಆರ್ ಸೆಂಟ್ ಬೈ VVP ಅಂದರೆ ವ್ಯಾಲ್ಯೂ ಪೇಯಬಲ್ ಪೋಸ್ಟ್ ಅಂತ ಹೇಳಿ ಇದ್ರ ಮೂಲಕ ಒಂದು ಗೂಡ್ಸನ್ನು ಸೆಂಡ್ ಮಾಡ್ತಾರೆ. ನೆಕ್ಸ್ಟ್ ದ ಸೇಲ್ಸ್ ರಿಜಿಸ್ಟರ್
ಮಸ್ಟ್ ಬಿ ಚೆಕ್ಡ್ ಇನ್ ದ ಡೀಟೇಲ್ ಬೈ ಅ ಸೀನಿಯರ್ ಆಫೀಸರ್. ಸೊ ಸೇಲ್ಸ್ ರಿಜಿಸ್ಟರ್ ಅನ್ನೋದನ್ನ ಪ್ರಾಪರಾಗಿ ಚೆಕ್ ಮಾಡಬೇಕು. ಯಾರು ಅಂದರೆ ಸೀನಿಯರ್ ಆಫೀಸರ್ ಯಾರು ಇರ್ತಾರೋ ಅವರು ಚೆಕ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಕೂಡ ರಿಗಾರ್ಡಿಂಗ್ ಪೋಸ್ಟಲ್ ಸೇಲ್ಸ್ ಆಗಿದೆ. ನೆಕ್ಸ್ಟ್ ಟಾಪಿಕ್ ಬಂದು ಸೇಲ್ಸ್ ಬೈ ಟ್ರಾವೆಲಿಂಗ್ ಏಜೆನ್ಸೀಸ್. ಸೊ ಇಲ್ಲಿ ಸೇಲ್ಸ್ ಬೈ ಟ್ರಾವೆಲಿಂಗ್ ಏಜೆನ್ಸೀಸ್ ಯಾವ ಥರ ಇರುತ್ತೆ, ಯಾವ ಥರ ರೆಕಾರ್ಡ್ ಮಾಡಬೇಕು ಅಂದರೆ, ಟ್ರಾವೆಲಿಂಗ್ ಏಜೆಂಟ್ ಈಸ್ ಅಲೋಡ್ ಟು ಇಶ್ಯೂ ಓನ್ಲಿ ಅ ರಫ್ ರಿಸಿಪ್ಟ್ಸ್ ಟು ದ ಕಸ್ಟಮರ್ ಫಾರ್ ಕ್ಯಾಶ್ ರಿಸೀವ್. ಸೊ ಇವರು ರಫ್ ಕಾಪಿನ ಇಶ್ಯೂ ಮಾಡ್ತಾರೆ ಕ್ಯಾಶ್ ರಿಸೀವ್ ಆಗಿರೋದ್ರ ಬಗ್ಗೆ. ನೆಕ್ಸ್ಟ್ ಫೈನಲ್ ರಿಸಿಪ್ಟ್ ಶುಡ್ ಬಿ ಇಶ್ಯೂಡ್ ಬೈ ದಿ ಹೆಡ್ ಆಫ್ ದಿ ಆಫೀಸರ್. ಈ ಟ್ರಾವೆಲಿಂಗ್ ಏಜೆಂಟ್ ಬಂದು ಅವರ ಒಂದು ಬರೆದಿರೋ ಕಾಪಿನ ಕಸ್ಟಮರ್ಗೆ ಇಶ್ಯೂ ಮಾಡಿದ್ರೆ, ಇನ್ನು ಫೈನಲ್ ರಿಸಿಪ್ಟ್ ಅನ್ನೋದು ಏನಿರುತ್ತೋ ಅದನ್ನು ಹೆಡ್ ಆಫೀಸ್ ಅವರು ರಿಸೀವ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅಮೌಂಟ್ ರಿಸೀವ್ಡ್ ಮಸ್ಟ್ ಬಿ ರೆಮಿಟೆಡ್ ಟು ದಿ ಹೆಡ್ ಆಫೀಸ್ ಅಕೌಂಟ್ ಆನ್ ದಿ ಡೈಲಿ ಬೇಸಿಸ್. ಅಮೌಂಟ್ ಟ್ರಾವೆಲಿಂಗ್ ಏಜೆಂಟ್ ಅವರು ಎಷ್ಟು ಅಮೌಂಟ್ನ ರಿಸೀವ್ ಮಾಡ್ಕೊಳ್ತಾರೋ ಆ ಒಂದು ಅಮೌಂಟ್ನ ದಿವಸ ಅಥವಾ ಡೈಲಿ ಏನು ಮಾಡಬೇಕು ಅಂದರೆ ಹೆಡ್ ಆಫೀಸರ್ಗೆ ಅವರು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೇಲ್ಮನ್ ಶುಡ್ ನಾಟ್ ಬಿ ಅಲೋಡ್ ಟು ಡಿಡಕ್ಟ್ ದರ್ ಎಕ್ಸ್ಪೆನ್ಸಸ್ ಆರ್ ಕಮಿಷನ್ ಫ್ರಮ್ ದಿ ಸೇಲ್ಸ್ ಅಮೌಂಟ್. ಸೊ ಸೇಲ್ಸ್ಮ್ಯಾನ್ ಆದವರು ಅವರ ಒಂದು ಅಮೌಂಟ್ನ ಯಾವುದೇ ಮೂಲಕ, ಇವಾಗ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ಕಮಿಷನ್ ಮೂಲಕ ಆಗಿರ್ಬೋದು, ಸೇಲ್ಸ್ ಅಮೌಂಟ್ನ ಡಿಡಕ್ಟ್ ಮಾಡಬಾರ್ದು. ನೆಕ್ಸ್ಟ್ ಸೇಲ್ಸ್ಮ್ಯಾನ್ ಶುಡ್ ಸಬ್ಮಿಟ್ ಸೇಲ್ಸ್ ರಿಪೋರ್ಟ್ ವಿಚ್ ಮಸ್ಟ್ ಬಿ ಎಕ್ಸಾಮಿನ್ಡ್ ಇನ್ ಡೀಟೇಲ್. ಸೇಲ್ಸ್ಮ್ಯಾನ್ ಆದವರು ಸೇಲ್ಸ್ ರಿಪೋರ್ಟ್ನ ಪ್ರಾಪರಾಗಿ ಚೆಕ್ ಮಾಡೋದಕ್ಕೆ ಸೀನಿಯರ್ ಆಫೀಸರ್ಸ್ ಯಾರು ಇರ್ತಾರೋ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಷ್ಟು ರಿಗಾರ್ಡಿಂಗ್ ಕ್ಯಾಶ್ ಸೇಲ್ಸ್ ಬಗ್ಗೆ ಆಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ, ಸೊ ಇಲ್ಲಿಗೆ ಕ್ಯಾಶ್ ಸೇಲ್ಸ್ ಅನ್ನೋದು ಮುಗಿಯುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ನಾವು ನೋಡೋದಾದರೆ, ಸೊ ಇಂಟರ್ನಲ್ ಚೆಕ್ ರಿಗಾರ್ಡ್ಸ್ ದಿ ಪರ್ಚೇಸ್ ರಿಗಾರ್ಡಿಂಗ್ ಯಾವ್ಯಾವೆಲ್ಲ ಇಂಟರ್ನಲ್ ಚೆಕ್ ಮಾಡ್ತಾರೆ ಅಂದರೆ, ದ ಪರ್ಚೇಸ್ ಡಿಪಾರ್ಟ್ಮೆಂಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಪ್ರಾಪರ್ ಕಂಟ್ರೋಲ್ ಓವರ್ ದಿ ಪರ್ಚೇಸಸ್ ಆಸ್ ಪಾಸಿಬಲ್ ಟು ಅವಾಯ್ಡ್ ದ ಫ್ರಾಡ್ಸ್ ಎರರ್ಸ್ ಇನ್ ಪರ್ಚೇಸ್ ಡಿಪಾರ್ಟ್ಮೆಂಟ್. ಅಂದರೆ ಇಲ್ಲಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವರು ಪರ್ಚೇಸ್ ರಿಲೇಟೆಡ್ ಬುಕ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಅವರು ಪ್ರಾಪರಾಗಿ ಮೇಂಟೈನ್ ಮಾಡೋದ್ರಿಂದ ಎರರ್ಸು, ಫ್ರಾಡ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫಾಲೋಯಿಂಗ್ ಆದ ಇಂಟರ್ನಲ್ ಚೆಕ್ ಸಿಸ್ಟಮ್ ಕ್ಯಾನ್ ಬಿ ಅಡಾಪ್ಟೆಡ್. ಯಾವ್ಯಾವೆಲ್ಲ ಸಿಸ್ಟಮ್ಸ್ನ ಅಪಾಯಿಂಟ್ ಅಥವಾ ಅಲೋಕೇಟ್ ಮಾಡಬಹುದು ಅಂದರೆ, ಪರ್ಚೇಸ್ ಆಫ್ ಮೆಟೀರಿಯಲ್. ಸೊ ಪರ್ಚೇಸ್ ಆಫ್ ಮೆಟೀರಿಯಲಲ್ಲಿ ನಾವು ಸಬ್ ಪಾಯಿಂಟ್ಸ್ನ ನೋಡೋದಾದರೆ, ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹೆಡ್ ವಿಲ್ ಸೆಂಡ್ ಅ ರಿಕ್ವೆಸಿಷನ್ ಲೆಟರ್ ಟು ಪರ್ಚೇಸ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಯಾರು ಒಂದು ಮೇನ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೋ ಅವ್ರಿಗೆ ಒಂದು ರಿಕ್ವೆಸಿಷನ್ ಲೆಟರ್ ಅನ್ನೋದನ್ನ ಸೆಂಡ್ ಮಾಡ್ತಾರೆ. ಫಾರ್ ಈಚ್ ಡಿಪಾರ್ಟ್ಮೆಂಟ್ ಅ ಸಪ್ರೇಟ್ ಫೈಲ್ ಮಸ್ಟ್ ಬಿ ಮೇಂಟೈನ್. ಅಂದರೆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ, ಇವಾಗ ಪರ್ಚೇಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೇಲ್ಸ್ ಡಿಪಾರ್ಟ್ಮೆಂಟಿಗಾಗಿರ್ಬೋದು, ಆ ಡಿಪಾರ್ಟ್ಮೆಂಟ್ಗೆ ಸಪ್ರೇಟಾಗಿ ಬುಕ್ಸ್ ಅನ್ನೋದನ್ನ ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಪರ್ಚೇಸ್ ಡಿಪಾರ್ಟ್ಮೆಂಟ್ ಕಾಲ್ಸ್ ಫಾರ್ ಟೆಂಡರ್ಸ್ ಫ್ರಮ್ ಅಪ್ರೂವ್ಡ್ ಸಪ್ಲೈಯರ್ಸ್. ಸೊ ಇಲ್ಲಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೋ ಅವ್ರೇನು ಮಾಡ್ತಾರೆ ಅಂದರೆ, ಯಾವೊಬ್ಬ ಟೆಂಡರ್ಗೆ ನಾವು ಗೂಡ್ಸ್ ಅನ್ನೋದನ್ನ ಸಪ್ಲೈ ಮಾಡಬೇಕು ಅವರಿಗೆ ಅವರು ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಬೇಕು, ಯಾವ ಥರ ಗೂಡ್ಸ್ ಬೇಕು ಅಂತ ಹೇಳಿ ಕೇಳೋರು ರೈಟ್ಸ್ ಇರುತ್ತೆ. ನೆಕ್ಸ್ಟ್ ಡೀಸ್ ಟೆಂಡರ್ಸ್ ಮಸ್ಟ್ ಬಿ ಓಪನ್ಡ್ ಬೈ ದಿ ಪರ್ಚೇಸ್ ಕಮಿಟಿ ಆ್ಯಂಡ್ ಲೀಸ್ಟ್ ಬಿಡರ್ಸ್ ವಿಲ್ ಬಿ ಚೂಸನ್. ಸೊ ಈ ಒಂದು ಟೆಂಡರ್ಸ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಪರ್ಚೇಸ್ ಕಮಿಟಿ. ಸೊ ಯಾರು ಕಡಿಮೆ ಬಿಡ್ ಮಾಡಿರ್ತಾರೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಪರ್ಚೇಸ್ ಆರ್ಡರ್ ಹ್ಯಾಸ್ ಟು ಬಿ ಸೆಂಡ್ ಟು ಸೆಲೆಕ್ಟೆಡ್ ಸಪ್ಲೈ. ಅಂದರೆ ಯಾರು ಒಂದು ಪರ್ಚೇಸ್, ಇವಾಗ ಪರ್ಚೇಸ್ ಅಂದರೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ ಅಂದರೆ ಆ ಒಂದು ಆರ್ಡರ್ ಬಂದು ಸೆಲೆಕ್ಟೆಡ್ ಸಪ್ಲೈ, ಯಾರು ಸೆಲೆಕ್ಟ್ ಆಗಿರ್ತಾರೆ ಈ ಒಂದು ಕಮಿಟಿಲಿ ಅವ್ರಿಗೆ ಸಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವೆನ್ ಗೂಡ್ಸ್ ಆರ್ ರಿಸೀವ್ಡ್ ದ ಸ್ಟೋರ್ ಕೀಪರ್ ಇನ್ಸ್ಪೆಕ್ಟ್ಸ್ ಐಟಮ್ಸ್ ಆ್ಯಂಡ್ ಕಂಪೇರ್ಡ್ ವಿತ್ ದಿ ಪರ್ಚೇಸ್ ಆರ್ಡರ್. ಇವಾಗ ಗೂಡ್ಸ್ ಅನ್ನೋದು, ಇವಾಗ ಒಬ್ಬ ಸಪ್ಲೈ ಏನು ಮಾಡಿರ್ತಾನೆ ಅಂದರೆ ಈ ಒಂದು ಗೂಡ್ಸ್ ಬೇಕು ಅಂತ ಹೇಳಿ ಕೇಳಿರ್ತಾನೆ, ಆ ಒಬ್ಬ ಸಪ್ಲೈಗೆ ಗೂಡ್ಸ್ ಅನ್ನೋದನ್ನೆಲ್ಲ ಸಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಆ ಒಂದು ಸಪ್ಲೈಯರ್ ಗೂಡ್ಸ್ ಸೆಂಡ್ ಮಾಡಿರೋ ಒಬ್ಬ ವ್ಯಕ್ತಿ ಯಾರು ರಿಸೀವ್ ಮಾಡ್ಕೊಂಡಿರ್ತಾನೋ ಅವರು ಕಂಪೇರ್ ಮಾಡ್ಬೋದು, ಅವ್ರು ಯಾವ ಥರ ಗೂಡ್ಸ್ಗೆ ಆರ್ಡ್ರ್ ಕೊಟ್ಟರು ಆ್ಯಂಡ್ ಅವ್ರು ಯಾವ ಥರ ಗೂಡ್ಸ್ನ ರಿಸೀವ್ ಮಾಡಿದ್ದಾರೆ ಅಂತ ಹೇಳಿ ಕಂಪೇರ್ ಮಾಡ್ಕೋಬೋದು. ನೆಕ್ಸ್ಟ್ ಇಫ್ ಗೂಡ್ಸ್ ಆರ್ ಅಕ್ಸೆಪ್ಟಬಲ್ ಹಿ ಮೇಕ್ ಎಂಟ್ರಿ ಇನ್ ದ ಗೂಡ್ಸ್ ಇನ್ ವರ್ಡ್ ಬುಕ್ ಆ್ಯಂಡ್ ಇಶ್ಯೂ ದ ಅಕ್ಸೆಪ್ಟೆನ್ಸ್ ಲೆಟರ್. ಇವಾಗ ಯಾರು ರಿಸೀವ್ ಮಾಡ್ಕೊಂಡಿರ್ತಾರೋ ಗೂಡ್ಸು ಅವ್ರೇನಾದ್ರು ಇಷ್ಟ ಆಯಿತು ಅವ್ರಿಗೆ ಅಂದರೆ ಅವ್ರೇನು ಮಾಡ್ತಾರೆ ಅಂದರೆ ಅಕ್ಸೆಪ್ಟ್ ಮಾಡಿಕೊಂಡು ಆ ಒಂದು ಗೂಡ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಅವರು ಆ ಒಂದು ಗೂಡ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರಲ್ಲ, ಅದಾದಮೇಲೆ ಅವ್ರಿಗೊಂದು ಲೆಟರ್ ಕಳಿಸ್ತಾರೆ, ಓಕೆ ನಮಗಿದು ಅಪ್ರೂವಲ್ ಆಗಿದೆ ಅಂತ ಹೇಳಿ ಒಂದು ಲೆಟರ್ ಕೊಡ್ತಾರೆ. ನೆಕ್ಸ್ಟ್ ಆ ಕಾಪಿ, ಸೊ ಆ ಒಂದು ಸೇಲ್ಸ್ ಅಥವಾ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ರಿಸೀವ್ ಮಾಡ್ಕೊಳ್ತಾರೆ, ಅಲ್ಲಿ ಒಂದು ಬುಕ್ಸನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇದು ರಿಗಾರ್ಡಿಂಗ್ ಪರ್ಚೇಸ್ ಆಫ್ ಮೆಟೀರಿಯಲ್ ಬಗ್ಗೆ ಆಗಿದೆ. ನಾವು ನೆಕ್ಸ್ಟ್ ನೋಡೋದಾದರೆ ಸ್ಟೋರೇಜ್ ಆಫ್ ಗೂಡ್ಸ್.
The storekeeper should maintain the proper records regarding storage of goods. He usually maintain the bin cards and stores ledger. ಅಂದರೆ ಇಲ್ಲಿ ಸ್ಟೋರೇಜ್ ಆಫ್ ಗೂಡ್ಸ್ ಅಂದರೆ ಸ್ಟೋರ್ ಕೀಪರ್ ಅಥವಾ ಓನರ್ ಯಾರಿರ್ತಾರೋ ಅವ್ರೇನು ಮಾಡಬೇಕು ಅಂದರೆ ಪ್ರಾಪರಾಗಿ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ರಿಲೇಟೆಡ್ ಟು ಸ್ಟೋರೇಜ್ ಆಫ್ ಗೂಡ್ಸ್ ಬಗ್ಗೆ ಒಂದು ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ ಲೇಬಲ್ಸ್ನ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಲೆಜ್ಜರ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಿದಾಗ ಅವ್ರಿಗೆ ಪ್ರಾಪರಾಗಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್, ಇಶ್ಯೂ ಆಫ್ ಮೆಟೀರಿಯಲ್ ಶುಡ್ ಆಲ್ವೇಸ್ ಬೀಯಿಂಗ್ ಇಶ್ಯೂಡ್ ಬೇಸ್ಡ್ ಆನ್ ಅ ಮೆಟೀರಿಯಲ್ ರಿಕ್ವಿಸಿಷನ್ ಲೆಟರ್. ಆಫ್ಟರ್ ಈಚ್ ಇಶ್ಯೂ ಪ್ರಾಪರ್ ರೆಕಾರ್ಡ್ ಮಸ್ಟ್ ಬಿ ಮೇಂಟೈನ್ ಆ್ಯಂಡ್ ಎಂಟರ್ಸ್ ಇನ್ ದ ಗೂಡ್ಸ್ ಔಟ್ವರ್ಡ್ ಬುಕ್ಸ್ ಆ್ಯಂಡ್ ಸ್ಟೋರ್ಸ್ ಲೆಜರ್. ಅಂದರೆ ಇಶ್ಯೂ ಆಫ್ ಮೇಂಟೆನೆನ್ಸ್ ಅಂದರೆ ಇವಾಗ ಏನಾದ್ರು ಗೂಡ್ಸ್ನ ಇಶ್ಯೂ ಮಾಡ್ತಾರೆ ಅಂದರೆ ಆ ಬೇಸಿಸ್ ಮೇಲೆ ಒಂದು ಲೆಟರನ್ನು ಮೇಂಟೈನ್ ಮಾಡಬೇಕು ಆ್ಯಂಡ್ ಆ ಒಂದು ಬುಕ್ಕಲ್ಲಿ ಎಲ್ಲ ಪ್ರಾಪರಾಗಿ ಎಂಟ್ರಿ ಆಗಿರಬೇಕಾಗುತ್ತೆ. ನೆಕ್ಸ್ಟು ಇಂಟರ್ನಲ್ ಆಡಿಟ್ ಅಂದರೆ ಇಟ್ ಈಸ್ ಅ ಕಂಟಿನ್ಯೂಯಸ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ರಿವ್ಯೂ ಆಫ್ ಅಕೌಂಟಿಂಗ್, ಫೈನಾನ್ಷಿಯಲ್ ಆ್ಯಂಡ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬೈ ದಿ ಸ್ಟಾಫ್ ಸ್ಪೆಷಲಿ ಅಪಾಯಿಂಟೆಡ್ ಫಾರ್ ದಿ ಪರ್ಪಸ್. ಇಂಟರ್ನಲ್ ಆಡಿಟ್ ಯಾರು ಮಾಡ್ತಾರೆ ಅಂದರೆ ಮ್ಯಾನೇಜ್ಮೆಂಟಿಂದ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡಿರ್ತಾರೆ. ಅಂದರೆ ಆ ಒಂದು ಕಂಪ್ನೀಲಿ ಯಾರು ಕೆಲಸ ಮಾಡ್ತಿರ್ತಾರೋ ಆ ಒಂದು ವ್ಯಕ್ತಿನ ಅಪಾಯಿಂಟ್ ಮಾಡಿರ್ತಾರಲ್ವ, ಸೊ ಅವರು ಇಂಟರ್ನಲ್ ಆಡಿಟಿಂಗನ್ನು ಮಾಡ್ತಾ ಹೋಗ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಪ್ರಾಪರಾಗಿ ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಇಂಟರ್ನಲ್ ಆಡಿಟ್ ಮಾಡೋದ್ರಿಂದ ಏನೇನೆಲ್ಲ ಆಬ್ಜೆಕ್ಟಿವ್ಸ್ ಆಗುತ್ತೆ ಅಂದರೆ ಟು ವೆರಿಫೈ ದ ಕರೆಕ್ಟ್ನೆಸ್, ಅಕ್ಯುರಸಿ ಆ್ಯಂಡ್ ಅಥೆಂಟಿಸಿಟಿ ಆಫ್ ದಿ ರೆಕಾರ್ಡ್ಸ್ ಪ್ರೆಸೆಂಟೆಡ್ ಟು ದಿ ಮ್ಯಾನೇಜ್ಮೆಂಟ್. ಸೊ ವೆರಿಫೈ ಮಾಡೋಕ್ಕಾಗಿರ್ಬೋದು ಅಥವಾ ಕರೆಕ್ಟ್ನೆಸ್ ಆಗಿರ್ಬೋದು, ಅಕ್ಯುರಸಿ ಮೇಂಟೈನ್ ಮಾಡೋಕ್ಕಾಗಿರ್ಬೋದು, ಇದೆಲ್ಲ ರೀಸನ್ಗೆ ಇಂಟರ್ನಲ್ ಆಡಿಟನ್ನು ಮಾಡ್ತಾರೆ. ಸೊ ಈ ಒಂದು ಇಂಟರ್ನಲ್ ಆಡಿಟ್ ಮಾಡೋದ್ರಿಂದ ಬೇಗನೆ ಎರರ್ಸ್ ಮತ್ತು ಫ್ರಾಡ್ಸ್ ಅನ್ನೋದು ಡಿಟೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಟು ಎನ್ಶೋರ್ ದ ಸ್ಟ್ಯಾಂಡರ್ಡ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಆರ್ ಫಾಲೋಡ್. ಪ್ರಾಪರಾಗಿ ಅಕೌಂಟಿಂಗ್ನ ಫಾಲೋ ಮಾಡ್ತಿದ್ದಾರಾ ಅಂತ ಹೇಳಿ ನೋಡೋದಕ್ಕೆ ಇಂಟರ್ನಲ್ ಆಡಿಟ್ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇಷ್ಟು ಕೂಡ ಈ ಒಂದು ಚಾಪ್ಟರ್ನ ಒಂದು ಟಾಪಿಕ್ಸ್ ಆಗಿದೆ. ಸೊ ಇಲ್ಲಿಗೆ ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಥರ್ಡ್ ಚಾಪ್ಟರ್ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.